ದೆಹಲಿಯ ಜಂತರ್ ಮಂತರ್ನಲ್ಲಿ ಏನು ಪ್ರೊಟೆಸ್ಟ್ಗಳು ನಡೀತಾ ಇತ್ತು. ನಮ್ಮ ಕೇಂದ್ರದ ಸಚಿವರಾಗಿರುವಂತಹ ಗೌರವಾನ್ವಿತ ಜೆ.ಪಿ. ನಡ್ಡಾಜಿ ಅವರು ಮುತುವರ್ಜಿ ವಹಿಸಿ ಸಿಜೆಪಿ ಕಡೆಯಿಂದ ಒಂದು ಡೆಲಿಗೇಷನ್ ಕೂಡ ಕರೆಸಿಕೊಂಡು ಅವರ ಅಪೇಕ್ಷೆ ಏನು, ಅವರ ನಿರೀಕ್ಷೆಗಳೇನು ಅಂತೇಳಿ ಚರ್ಚೆನೂ ಕೂಡ ಮಾಡಿದ ನಂತರವೂ ಕೂಡ ಕಾಂಗ್ರೆಸ್ ಪಾರ್ಟಿ ಯಾವ ರಾಹುಲ್ ಗಾಂಧಿ ಅವರು ಕಳೆದ 15-20 ದಿನಗಳ ಕಾಲ ವಿದೇಶ ಪ್ರವಾಸದಲ್ಲಿದ್ದರು, ಆಗ ಇದರ ಬಗ್ಗೆ ಕಾಳಜಿಯನ್ನು ವ್ಯಕ್ತಪಡಿಸಲಿಲ್ಲ. ವಿದೇಶದ ಪ್ರಯಾಣವನ್ನು ಮುಗಿಸ್ಕೊಂಡು ಬಂದು ರಾಹುಲ್ ಗಾಂಧಿ ಅವರು ದಿಢೀರನೆ ಪ್ರಧಾನಮಂತ್ರಿಗಳ ನಿವಾಸದ ಹೊರಗೆ ಹೈ ಸೆಕ್ಯೂರಿಟಿ ಝೋನ್ ಪ್ರಧಾನಮಂತ್ರಿಗಳ ನಿವಾಸದ ಹೊರಗಡೆ ಧರಣಿ ಕೂತಿರ್ತಕ್ಕಂಥದ್ದು ಕೂಡ ತಾವು ನೋಡಿದಿರಿ. ಕೇಂದ್ರ ಸರ್ಕಾರ ಹಲವಾರು ಬಾರಿ ಸ್ಪಷ್ಟಪಡಿಸಿದೆ, ನೀಟ್ ಬಗ್ಗೆ ಏನು ಗೊಂದಲಗಳಾಗಿದೆ, ಕೇವಲ ಕೇಂದ್ರ ಸಚಿವರು ರಾಜೀನಾಮೆ ಪಡೆದುಕೊಂಡ್ರೆ ಅದರಿಂದ ಉತ್ತರ ಕಂಡುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅದರ ಬದಲಾಗಿ ಇದರ ಬಗ್ಗೆ ಸಮಗ್ರವಾಗಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗಬೇಕು, ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಸಮಗ್ರವಾಗಿ ಚರ್ಚೆ ಆಗಬೇಕು. ಎಷ್ಟು ಗಂಟೆಗಳ ಕಾಲ ಆದರೂ ಕೂಡ ನಾವು ಚರ್ಚೆಗೆ ತಯಾರಿದ್ದೇವೆ. ಕೇಂದ್ರ ಸರ್ಕಾರ ಇದರಲ್ಲಿ ಮುಚ್ಚಿಡ್ತಕ್ಕಂಥ ಯಾವುದೇ ಒಂದು ಪ್ರಮೇಯವೇ ಉದ್ಭವ ಆಗೋದಿಲ್ಲ. ಕೇಂದ್ರ ಸರ್ಕಾರ ಇದು ಓಪನ್ ಫಾರ್ ಡಿಸ್ಕಷನ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಅಂತ ಹೇಳಿದ ಮೇಲೂ ಕೂಡ ರಾಹುಲ್ ಗಾಂಧಿ ಅವರು, ಕಾಂಗ್ರೆಸ್ ಪಾರ್ಟಿ ಇರಬಹುದು, ದೇಶದ ವಿವಿಧ ವಿರೋಧ ಪಕ್ಷಗಳು ಪರಿಸ್ಥಿತಿಯನ್ನ ಎನ್ಕ್ಯಾಶ್ ಮಾಡಿಕೊಂಡು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳೋದಕ್ಕೆ, ದುರುಪಯೋಗ ಪಡ್ಕೊಳ್ಳೋದಕ್ಕೆ ಇವತ್ತೇನೋ ಕಾಂಗ್ರೆಸ್ ಪಕ್ಷ ಮತ್ತು ವಿರೋಧ ಪಕ್ಷಗಳು ಹೊರಟಿದ್ದಾರೆ. ಇದು ಖಂಡಿತ ಸರಿಯಲ್ಲ. ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟ ಆಡುವಂತ ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಹೊರಟಿದೆ. ನಾನು ತಮ್ಮ ಮುಖೇನ ರಾಹುಲ್ ಗಾಂಧಿ ಅವರಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ, ಇದೇ ಕರ್ನಾಟಕ ರಾಜ್ಯದಲ್ಲಿ ಧಾರವಾಡದಲ್ಲಿ ಲಕ್ಷಾಂತರ ಯುವಕರು ನಿಮ್ಮ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರು. 2.5 ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡಿ ಸಿದ್ದರಾಮಯ್ಯನವರೇ ಅಂತೇಳಿ ಅಂದಿನ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟರು. ಅದಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಇವತ್ತಿಗೂ ಕೂಡ ಮಾಡಲಿಲ್ಲ. ಅದರ ಬದಲಾಗಿ ಆ ಯುವಕರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರಿ. ಮುಖ್ಯಮಂತ್ರಿಗಳ ಅಪಾಯಿಂಟ್ಮೆಂಟ್ ಕೊಡಿ, ನಾವು ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ ಲಾಠಿ ಚಾರ್ಜ್ ಮಾಡ್ತೀರಿ. ಇದೇ ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರಕರಣದಲ್ಲಿ 11 ಜನ ಅಮಾಯಕರು ಪ್ರಾಣ ಕಳೆದುಕೊಂಡ್ರು. ನೀವ್ಯಾರು ಅದನ್ನ ಹೊಣೆಯನ್ನು ಹೊತ್ಕೊಳ್ಳಿಲ್ಲ.